ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನಿವತ್ತು ಒಂದು ಸ್ವೀಟ್ ಮಾಡೋಣ ಅಂತ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಇಲ್ಲಿ 1 ಬೌಲಷ್ಟು ಕ್ಯಾರೆಟನ್ನು ತಗೊಂಡಿದ್ದೀನಿ. ಮಕ್ಕಳು ಏನಾದರೂ ಮಾಡಿಕೊಡು ಅಂತ ಕೇಳ್ತಾಯಿದ್ರು. ಅದಕ್ಕೆ ಏನು ಮಾಡೋದು ಅಂತ ಹೇಳಿ ಮನೇಲಿ ಕ್ಯಾರೆಟ್ ಇತ್ತು. ತುಂಬ ಕ್ಯಾರೆಟ್ ತಂದಿಟ್ಟಾಗ ಕ್ಯಾರೆಟ್ ಬೇಗನೆ ಹಾಳಾಗುತ್ತೆ ಅಲ್ವಾ, ಹಾಗಾಗಿ ಕ್ಯಾರೆಟಿಂದ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿ ಕ್ಯಾರೆಟನ್ನು ಇಲ್ಲಿ 1 ಬೌಲಷ್ಟು ಕ್ಯಾರೆಟನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಇದಕ್ಕೆ ಜಾಸ್ತಿ ಐಟಮ್ ಕೂಡ ಬೇಡ, ತುಂಬ ಸಿಂಪಲ್, ವೆರಿ ಸಿಂಪಲಲ್ಲಿ ಮಾಡುವಂಥ ಒಂದು ಸ್ವೀಟು. ಕ್ಯಾರೆಟು, ಬೆಲ್ಲ ಹಾಗೆ ಕೊಬ್ಬರಿ 3 ಉಪಯೋಗಿಸಿ ಮಾಡ್ತಾ ಇರುವಂಥದ್ದು. ಜಾಸ್ತಿ ಟೈಮ್ ಬೇಡ, ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿನ್ನುವಂಥ ಒಂದು ಸ್ವೀಟ್ ಇದು. ಹಾಗಾಗಿ ನಾನಿಲ್ಲಿ 1 ಬೌಲಷ್ಟು ಕ್ಯಾರೆಟನ್ನು ಚೆನ್ನಾಗಿ ಸಿಪ್ಪೆ ಸುಲಿದು ಕಟ್ ಮಾಡಿ ತಗೊಂಡಿದ್ದೇನೆ. ಇವಾಗ ಅದನ್ನು ನಾನೊಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದನ್ನು ರುಬ್ಕೊಳ್ತೇನೆ. ಕ್ಯಾರೆಟ್ಗೆ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡೋದು ಬೇಡ, ಹಾಗೆ ಅದನ್ನು ರುಬ್ಕೊಳ್ಳೋಣ ಮಿಕ್ಸಿಯಲ್ಲಿ. ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಆಯಿತು, ಜಾಸ್ತಿ ನುಣ್ಣಗೆ ಆಗಬೇಕು ಅಂತಲೂ ಇಲ್ಲ. ಇಲ್ಲಾಂದರೆ ನೀವು ಇದನ್ನು ತುರಿದು ಬೇಕಾದರೆ ತಗೊಳ್ಬೋದು. ನಾನು ಯಾಕಂದರೆ ಕ್ಯಾರೆಟ್ ತುಂಬ ಚಿಕ್ಕದಿತ್ತು, ತುರಿಯೋಕ್ಕೆ ಕಷ್ಟ ಅಂತ ಹೇಳಿ ನಾನು ಮಿಕ್ಸಿಯಲ್ಲಿ ಹಾಕಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇಷ್ಟ ಆದರೆ ಸಾಕು, ಈ ರೀತಿಯೇ ಮಾಡಿಕೊಂಡ್ರೆ ಸಾಕು. ಇಷ್ಟು ನುಣ್ಣಗೆ ಮಾಡ್ಕೊಂಡಿದ್ದೀನಿ ನಾನು. ತುರಿದು ಕೂಡ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ತುಪ್ಪ ಬಿಸಿಯಾಗಿದೆ. ಇವಾಗ ಒಂದೇ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೇನೆ. ತುಪ್ಪ ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಕ್ಯಾರೆಟ್ ತುರಿಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳುವ. ಇವಾಗ ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ತೇನೆ. ಹಾಕಿ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಕ್ಯಾರೆಟ್ದು ತುರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಕ್ಯಾರೆಟಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗೋ ಥರ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಸ್ವೀಟ್ ಇದೆಯಲ್ಲ ಸಖತ್ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳುವ. ಕಡಿಮೆ ಉರಿಯಲ್ಲಿ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಜಾಸ್ತಿ ಉರಿ ಇಟ್ಟರೆ ತಳ ಹಿಡಿಯುತ್ತೆ ಅಂತ. ಈ ರೀತಿ ತಳ ಬಿಡಬೇಕು, ಈ ರೀತಿ ತಳ ಬಿಡಬೇಕು. ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ತಳ ಬಿಡ್ತಾ ಇದೆಯಲ್ಲ. ಕ್ಯಾರೆಟಿಂದ ಹಲ್ವಾ ಮಾಡ್ಬೋದು. ಹಾಗೆ ಕ್ಯಾರೆಟ್ದು ಪಾಯಸ ಅಂತ, ಇದು ರವೆ ಮತ್ತು ಕ್ಯಾರೆಟನ್ನು ಉಪಯೋಗಿಸಿ ಪಾಯಸ ಮಾಡ್ತಾರೆ, ಕೀರು, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಹಾಗೆ ಕ್ಯಾರೆಟಿಂದ ಮಾಡಿರೋಂಥ ಸ್ವೀಟ್, ಇದು ಕೂಡ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕ್ಯಾರೆಟು ಹಾಗೆ ಕೊಟ್ಟರೆ ತಿನ್ನಲ್ಲ ಅಲ್ವಾ. ಈ ರೀತಿ ಮಾಡಿಕೊಟ್ರೆ ಹೆಲ್ದಿಯಾಗಿರುತ್ತೆ. ಯಾವುದೇ ರೀತಿ ಕೆಮಿಕಲ್ ಅಂಗಡಿಯಲ್ಲಿ ಬೇಕ್ರಿಯಲ್ಲಿ ತಂದುಕೊಡುವ ಸ್ವೀಟ್ಗಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಈ ರೀತಿ ಮಾಡಿಕೊಟ್ರೆ. ಕೆಲವೊಂದು ಮಕ್ಕಳು ಕ್ಯಾರೆಟನ್ನು ಕೊಟ್ಟರೆ ಹಾಗೆ ತಿನ್ನೋದಿಲ್ಲ. ಸಾಂಬಾರಿಗೆ ಹಾಕಿದರೂ ಕೂಡ ಕ್ಯಾರೆಟು ಪಲ್ಯ ಅದು ಮಾಡಿದ್ರೂ ಕೂಡ ಜಾಸ್ತಿ ಇಷ್ಟಪಟ್ಕೊಂಡು ತಿನ್ನೋದಿಲ್ಲ. ಆದರೆ ಈ ರೀತಿ ಸ್ವೀಟ್ ಮಾಡಿಕೊಟ್ಟಾಗ ಬೇಡ ಅಂತಲೇ ತಿಂತಾರೆ. ಇವಾಗ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ನಾನು ಇದಕ್ಕೆ ಇವಾಗ ಕಾಯಿ ತುರಿಯನ್ನು ಆ್ಯಡ್ ಮಾಡಬೇಕು. ಇವಾಗ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಕೊಬ್ಬರಿ ತುರಿಯನ್ನು ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೇನೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಇದು ಕೊಬ್ಬರಿ ಮತ್ತು ಕ್ಯಾರೆಟ್ ಎಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು.
ಇವಾಗ ಮಿಕ್ಸ್ ಆಗಿದೆ ಅಲ್ವಾ ನೋಡಿ. ತಳಕ್ಕೆ ಯಾವುದೇ ರೀತಿ ತಳ ಅಂಟುಕೊಳ್ತಾ ಇಲ್ಲ, ತಳ ಬಿಟ್ಕೊಳ್ತಾ ಇದೆಯಲ್ಲ, ಈ ರೀತಿ ಬರಬೇಕು ಇದು. ಇವಾಗ ನಾನು ಇದಕ್ಕೆ 1 ಕಪ್ಪಷ್ಟು ಬೆಲ್ಲವನ್ನು ಹಾಕ್ಕೊಳ್ತೇನೆ. ನಾನಿಲ್ಲಿ ನೀರು ಬೆಲ್ಲವನ್ನು ತಗೊಂಡಿದ್ದೇನೆ, ಹಾಗಾಗಿ 1 ಕಪ್ಪಷ್ಟು ಬೆಲ್ಲವನ್ನು ಹಾಕ್ಕೊಳ್ತೇನೆ. ನಿಮ್ಮ ಸಿಹಿ ಎಷ್ಟು ಬೇಕೋ ಅಷ್ಟು ನಿಮ್ಮ ಇದಕ್ಕೆ ಅನುಸಾರವಾಗಿ ಹಾಕ್ಕೊಳ್ಬೋದು. ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅಲ್ವಾ ಬೆಲ್ಲ ಮತ್ತು ಕಾಯಿ ತುರಿ, ಕೊಬ್ಬರಿ ತುರಿ, ಹಾಗೆ ಕ್ಯಾರೆಟು. ಇದನ್ನು ನಾವು ಅಂದರೆ ಕಡಿಮೆ ಉರಿಯಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕು. ನಾನು ಸ್ವಲ್ಪ ಬಾದಾಮಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ, ಆಪ್ಷನಲ್ಲು. ತಿನ್ನುವಾಗ ಸ್ವಲ್ಪ ಬಾಯಲ್ಲಿ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ನಾವು ಇದೇ ರೀತಿ ತಳ ಬಿಡೋ ತನಕ ಫ್ರೈ ಮಾಡಿಕೊಂಡು, ಹಾಗೆ ನಾನಿಲ್ಲಿ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಾಗಿದೆ, ಸಾಕು. ಇದನ್ನೊಂದು ಬೌಲಲ್ಲಿ ಹಾಕೋಣ. ನೋಡಿ, ಸಿಂಪಲಾಗಿ, ವೆರಿ ಸಿಂಪಲ್ಲಾಗಿ ನಮ್ಮ ಕ್ಯಾರೆಟ್ ಹಲ್ವಾ, ಕ್ಯಾರೆಟಿನ ಒಂದು ಸ್ವೀಟ್ ಹಲ್ವಾ ಅಂತನಾದರೂ ಅಂದ್ಕೊಳ್ಳಿ, ಸ್ವೀಟ್ ಅಂತನಾದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ರೆಡಿಯಾಗಿದೆ. ವೆರಿ ಸಿಂಪಲ್. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ, ಹಾಗೆ ತಿಂಡಿಗೆ ಕೂಡ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.